ಒಂದು ಸಿನಿಮಾ ಒಂದು ಇಡೀ ದೇಶದ ನೆನಪನ್ನೇ ಬದಲಿಸೋಕೆ ಪ್ರಯತ್ನಿಸ್ತ್ರೆ ಹೇಗಿರುತ್ತೆ? ದುರಂಧರ್ 2 ಅನ್ನೋ ಒಂದು ಕಾಲ್ಪನಿಕ ಸಿನಿಮಾ ಮಾಡಿರೋದು ಅದನ್ನೇ. ಅದು ಒಂದು ದೊಡ್ಡ ರಾಷ್ಟ್ರೀಯ ನೀತಿಯನ್ನ ಹೇಗೆ ತಮಗೆ ಬೇಕಾದ ಹಾಗೆ ತೋರಿಸಿದೆ ಅನ್ನೋದನ್ನ ಈ ವಿಶ್ಲೇಷಣೆಯಲ್ಲಿ ನೋಡೋಣ. ಕೇಳೋಕೆ ಸಖತ್ ಥ್ರಿಲ್ಲಿಂಗ್ ಆಗಿದೆ ಅಲ್ವಾ? ಈ ಸಿನಿಮಾ ಹೇಳೋ ಪ್ರಕಾರ 2016ರ ಡಿಮಾನಿಟೈಸೇಷನ್ ಅನ್ನೋದು ವೇರೂ ಒಂದು ಎಕನಾಮಿಕ್ ಪಾಲಿಸಿ ಅಲ್ವಂತೆ. ಬದಲಿಗೆ ಅದೊಂದು ಸೀಕ್ರೆಟ್ ಮಿಲಿಟರಿ ಆಪರೇಷನ್. ಹೆಸರು ಆಪರೇಷನ್ ಗ್ರೀನ್ ಲೀಫ್. ಅಂದ್ರೆ ನೀವು ನೋಡಿದ್ದು ಕೇವಲ ಒಂದು ಮುಖವಾಡ, ಅದರ ಹಿಂದೆ ಒಂದು ದೊಡ್ಡ ಯುದ್ಧವೇ ನಡೀತಿತ್ತು ಅಂತ ಈ ಸಿನಿಮಾ ಹೇಳುತ್ತೆ. ಸಿನಿಮಾದ ಈ ಹೀರೋಯಿಸಂ ಎಲ್ಲ ಒಂದ್ ಕಡೆ ಇರ್ಲಿ, ಆದ್ರೆ ನಮಗ್ ನೆನ್ಪಿರೋದೇನು? ನಮ್ಮೆಲ್ಲರ ನೆನ್ಪಲ್ಲಿರೋದು ಆ ಎಟಿಎಂ ಮುಂದೆ ನಿಂತಿದ್ದ ಉದ್ದುದ್ದ ಸಾಲುಗಳು. ಹಾಗಾದ್ರೆ ನಿಜವಾದ ಯುದ್ಧ ನಡೆದಿದ್ದು ಬಹುಶಃ ಅಲ್ಲೇ ಇರ್ಬೋದಾ? ಇಲ್ಲಿಂದಾನೇ ನಮ್ಮ ಇವತ್ತಿನ ಚರ್ಚೆ ಶುರುವಾಗೋದು. ಸರಿ, ಹಾಗಾದ್ರೆ ಬನ್ನಿ ಆ ದಿನಗಳಿಗೆ ವಾಪಸ್ ಹೋಗೋಣ. ನವೆಂಬರ್ 2016. ಇಡೀ ದೇಶವನ್ನೇ ಒಂದು ರೀತಿ ಆತಂಕ, ಗೊಂದಲ ಆವರಿಸಿತು. ನಿಮ್ಮಲ್ಲಿ ಎಷ್ಟೋ ಜನಕ್ಕೆ ನೆನಪಿರಬಹುದು, ಆ ರಾತ್ರಿ 8 ಗಂಟೆಗೆ ಪ್ರಧಾನಿ ಮಾತಾಡಿದ ಮೇಲೆ ಆದ ಗಲಿಬಿಲಿ. ಆ ನಿರ್ಧಾರದ ಪರಿಣಾಮ ಸಾಮಾನ್ಯ ಜನರ ಮೇಲೆ ಹೇಗಿತ್ತು ಅನ್ನೋದಕ್ಕೆ ಕೆಲವು ಚಿತ್ರಗಳು ಇವತ್ತಿಗೂ ನಮ್ಮ ಕಣ್ಣು ಮುಂದೆ ನಿಲ್ಲುತ್ತೆ. ಉದಾಹರಣೆಗೆ, ಬ್ಯಾಂಕ್ ಮುಂದೆ ಅಸಹಾಯಕವಾಗಿ ಅಳ್ತಾ ಇದ್ದ ವಯಸ್ಸಾದ ವ್ಯಕ್ತಿ. ಸಂಕಷ್ಟ ಅನುಭವಿಸಿದ್ದು ಬರೀ ನಗರಗಳಲ್ಲಿರೋರು ಮಾತ್ರ ಅಲ್ಲ, ಹಳ್ಳಿಗಳ ಮೇಲೂ ಇದರ ಪರಿಣಾಮ ಭಯಂಕರವಾಗಿತ್ತು. ಮುಂದಿನ ಬೆಳೆಗೆ ಬೀಜ ತಗೊಳ್ಳೋಕೂ ಆಗದೆ ಪರದಾಡಿದ ರೈತರ ಸ್ಥಿತಿ ಹೇಗಿರ್ಬೇಡ? ಇಷ್ಟೇ ಅಲ್ಲ, ಬಹುಶಃ ಎಲ್ಲಕ್ಕಿಂತ ಮನಸ್ಸಿಗೆ ಚುಚ್ಚೋ ಕಥೆ ಅಂದ್ರೆ ಇದು. 20 ವರ್ಷ ಕೂಡಿಟ್ಟ ದುಡ್ಡು, ಒಬ್ಬ ಅಸಹಾಯಕ ವ್ಯಕ್ತಿಯ ಇಡೀ ಜೀವನದ ಉಳಿತಾಯ ಒಂದೇ ರಾತ್ರಿಯಲ್ಲಿ ಬರೀ ಕಾಗದದ ತುಂಡಾಗಿ ಹೋಯಿತು. ಓಕೆ, ನಾವು ನೆನಪಿಸ್ಕೊಂಡಿದ್ದು ನಿಜವಾದ ಕಥೆ, ಆದ್ರೆ ಸಿನಿಮಾ ಏನ್ ಹೇಳುತ್ತೆ? ಈಗ ಸಿನಿಮಾದ ಕಥೆಯನ್ನ ಅಫಿಷಿಯಲ್ ರಿಪೋರ್ಟ್ಸ್ ಮತ್ತೆ ಡೇಟಾ ಜೊತೆ ಹೋಲ್ಸಿ ನೋಡೋಣ. ಸತ್ಯಾಂಶಗಳು ಎಲ್ಲಿದೆ ಅಂತ ಹುಡ್ಕೋಣ. ನೋಡಿ, ಇಲ್ಲೇ ಸಿಗುತ್ತೆ ಮೊದಲನೇ ದೊಡ್ಡ ವ್ಯತ್ಯಾಸ. ಇಡೀ ಸಿನಿಮಾ ನಿಂತಿರೋದೇ ಪಾಕಿಸ್ತಾನದಿಂದ 60,000 ಕೋಟಿ ನಕಲಿ ನೋಟು ಬಂತು ಅನ್ನೋ ಕಥೆ ಮೇಲೆ. ಆದ್ರೆ ನಿಜ ಏನಪ್ಪಾ ಅಂದ್ರೆ 2016ರಲ್ಲಿ ಸರ್ಕ್ಯುಲೇಷನ್ನಲ್ಲಿದ್ದ ನಕಲಿ ನೋಟುಗಳು ಕೇವಲ 0.025%, ಅಂದ್ರೆ ಲೆಕ್ಕಕ್ಕೇ ಇಲ್ದಷ್ಟು ಸಣ್ಣ ಮೊತ್ತ. ಇದನ್ನೇ ಒಂದು ದೊಡ್ಡ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಅಂತ ಬಿಂಬಿಸಲಾಗಿದೆ. ಸರಿ, ನಕಲಿ ನೋಟ್ ಕಥೆ ಹಾಗಿರ್ಲಿ. ಹಾಗಾದ್ರೆ ಕಪ್ಪು ಹಣದ ಸಂಗತಿ ಏನು? ಡಿಮಾನಿಟೈಸೇಷನ್ನ ಅತಿ ದೊಡ್ಡ ಉದ್ದೇಶವೇ ಅದಾಗಿತ್ತಲ್ವಾ? ಆದ್ರೆ ಇಲ್ನೋಡಿ, RBI ವರದಿಯೇ ಹೇಳುತ್ತೆ, ಬ್ಯಾನ್ ಆದ ನೋಟುಗಳಲ್ಲಿ 99.3% ವಾಪಸ್ ಬ್ಯಾಂಕಿಗೆ ಬಂತು. ಅಂದ್ರೆ ಆ ಕಪ್ಪು ಹಣ ಅಂತ ಹೇಳಿದ್ದೆಲ್ಲ ಸಿಸ್ಟಮ್ಗೆ ವಾಪಸ್ ಬಂದಾಗಾಯ್ತು. ಹಾಗಾದ್ರೆ ಈ ಇಡೀ ಕಸರತ್ತಿನಿಂದ ಸಿಕ್ಕಿದ್ದೇನು? ಒಂದು ಕಡೆ ಗುರಿ ತಲುಪಲಿಲ್ಲ, ಇನ್ನೊಂದು ಕಡೆ ದೇಶಕ್ಕಾದ ನಷ್ಟವೆಷ್ಟು? ಇಲ್ಲಿದೆ ನೋಡಿ ಆ ಅಂಕಿ, 1.28 ಲಕ್ಷ ಕೋಟಿ ರೂಪಾಯಿ. ಇದು ಸೆಂಟರ್ ಫಾರ್ ಮಾನಿಟರಿಂಗ್ ಇಂಡಿಯನ್ ಎಕಾನಮಿ ಪ್ರಕಾರ ಕೇವಲ ಮೊದಲ 50 ದಿನಗಳಲ್ಲಿ ನಮ್ಮ ದೇಶದ ಆರ್ಥಿಕತೆಗೆ ಆದ ನಷ್ಟ. ಸಾಮಾನ್ಯ ಜನಪಟ್ಟ ಕಷ್ಟಕ್ಕೆ ಬೆಲೆಯೇ ಇಲ್ಲ. ಸಿನಿಮಾ ಇನ್ನೊಂದು ದೊಡ್ಡ ಮಾತು ಹೇಳುತ್ತೆ, ಡಿಮಾನಿಟೈಸೇಷನ್ ಆದ್ಮೇಲೆ ಭಯೋತ್ಪಾದನೆನೇ ನಿಂತೋಯ್ತು ಅಂತ. ಹೌದಾ? ಆದ್ರೆ ಸತ್ಯಾಂಶಗಳು ಬೇರೆನೇ ಹೇಳ್ತವೆ. ನೋಡಿ, 2019ರ ಪುಲ್ವಾಮಾ ದಾಳಿ ಸೇರಿದಂತೆ ಡಿಮಾನಿಟೈಸೇಷನ್ ನಂತರವೂ ದೊಡ್ಡ ದೊಡ್ಡ ಭಯೋತ್ಪಾದಕ ದಾಳಿಗಳು ನಡೆದಿವೆ. ಹಾಗಾಗಿ ಸಿನಿಮಾದ ಈ ವಾದ ಕೂಡ ಅಷ್ಟು ಗಟ್ಟಿಯಾಗಿಲ್ಲ. ಸತ್ಯಾಂಶಗಳು ಹೀಗಿದ್ರೂ ಜನ ಯಾಕೆ ಸಿನಿಮಾವನ್ನು ನಂಬುತ್ತಾರೆ? ಬಹುಶಃ ಇಲ್ಲಿ ಪ್ರಶ್ನೆ ಏನ್ ಹೇಳ್ತಿದ್ದಾರೆ ಅನ್ನೋದಕ್ಕಿಂತ ಹೇಗೆ ಹೇಳ್ತಿದ್ದಾರೆ ಅನ್ನೋದು ಮುಖ್ಯ ಆಗತ್ತೆ. ಬನ್ನಿ, ಅವರ ಆ ಮನವೊಲಿಸುವ ತಂತ್ರಗಳನ್ನ ಒಂಚೂರು ಡಿಕೋಡ್ ಮಾಡೋಣ. ಈ ಸಿನಿಮಾ ಬಳಸೋ ತಂತ್ರಕ್ಕೆ ಕಾನ್ಸೆಪ್ಚುಯಲ್ ಪ್ರೊಪಗ್ಯಾಂಡಾ ಅಂತಾರೆ. ಅಂದ್ರೇನು? ಇದು ಡೈರೆಕ್ಟ್ ಅಡ್ವರ್ಟೈಸ್ಮೆಂಟ್ ತರ ಅಲ್ಲ. ಒಂದೊಳ್ಳೆ ಕತೆ ಹೇಳೋ ಮೂಲಕ ಮನೋರಂಜನೆ ಕೊಡೋ ನೆಪದಲ್ಲಿ ಒಂದು ಐಡಿಯಾಲಜಿಯನ್ನ ನಮ್ಮ ತಲೆಗೆ ತುಂಬೋದು. ನಮ್ಗೆ ಗೊತ್ತೇ ಆಗಲ್ಲ. ಸಿನಿಮಾ ನೋಡಿ ಮುಗ್ಸೋ ಅಷ್ಟರಲ್ಲಿ ನಾವೊಂದು ನಿರ್ದಿಷ್ಟ ಅಭಿಪ್ರಾಯಕ್ಕೆ ಬಂದಿರ್ತೀವಿ. ಹಾಗಾದ್ರೆ ಇದನ್ನ ಮಾಡೋದು ಹೇಗೆ? ರೊಂಬ ಸಿಂಪಲ್ ನೋಡಿ, ಇದೊಂದು 3 ಸ್ಟೆಪ್ನ ಟೆಕ್ನಿಕ್. ಮೊದಲು ಎಲ್ಲರಿಗೂ ಗೊತ್ತಿರೋ ನಿಜವಾದ ಒಂದು ವಿಡಿಯೋ ತೋರಿಸ್ತಾರೆ. ಉದಾಹರಣೆಗೆ, ಪ್ರಧಾನಿಯವರ ಆ ರಾತ್ರಿಯ ಭಾಷಣ. ಅದರ ತಕ್ಷಣವೇ ಒಂದು ಕಾಲ್ಪನಿಕ ಸೀನ್ ತೋರಿಸ್ತಾರೆ, ಶತ್ರುಗಳು ಗಾಬರಿಯಾಗಿ ಓಡಾಡೋ ಥರ. ನಮ್ಮ ಮೆದುಳೇನ್ ಮಾಡುತ್ತೆ ಗೊತ್ತಾ? ಈ ಎರಡನ್ನೂ ಲಿಂಕ್ ಮಾಡ್ಬಿಡುತ್ತೆ. ಆ ನಿಜವಾದ ವಿಡಿಯೋದ ನಂಬಿಕೆ ಈ ಸುಳ್ಳು ಸೀನ್ಗೂ ಬಂದ್ಬಿಡುತ್ತೆ. ಅಬ್ಬಾ, ಎಂಥ ಜಾಣಮೆ ಅಲ್ವಾ? ಈಗ ಸ್ವಲ್ಪ ದೊಡ್ಡ ಚಿತ್ರಣ ನೋಡೋಣ. ಈ ಸಿನಿಮಾ ಮತ್ತು ಅದಕ್ಕೆ ಸಿಕ್ಕಿರೋ ಪ್ರತಿಕ್ರಿಯೆ ನೋಡಿದ್ರೆ ಒಂದು ವಿಷಯ ಸ್ಪಷ್ಟ. ಇವತ್ತು ಸಿನಿಮಾ ಅನ್ನೋದು ಬರೀ ಮನರಂಜನೆಗೆ ಸೀಮಿತವಾಗಿಲ್ಲ. ಅದು ರಾಜಕೀಯ ಮತ್ತು ಇತಿಹಾಸದ ಚರ್ಚೆಗಳು ನಡೆಯೋ ಒಂದು ಹೊಸ ಯುದ್ಧಭೂಮಿಯಾಗಿ ಬದಲಾಗಿದೆ. ಥಿಯೇಟರ್ಗಳಲ್ಲಿ ಪರಿಸ್ಥಿತಿ ಹೇಗಿತ್ತು? ಒಂದು ಕಡೆ ಕೆಲವರು ಕಥೆ ನಂಬಿ ಎದ್ದು ನಿಂತು ಚಪ್ಪಾಳೆ ತಟ್ತಿದ್ರು.
ಇನ್ನೊಂದು ಕಡೆ ಲಿಬ್ರಲ್ ಇರ್ಲಿ ರೈಟ್ ವಿಂಗ್ ಇರ್ಲಿ ಎರಡೂ ಕಡೆಯ ಪ್ರೇಕ್ಷಕರಿಗೆ ನಮಗೆ ಮೋಸ ಆಯಿತು ಅನ್ನೋ ಭಾವನೆ. ಒಂದು ಒಳ್ಳೆ ಸಿನಿಮಾ ನೋಡಕ ಬಂದ್ರೆ ಇಲ್ಲಿ ಸರ್ಕಾರದ ಪಾಲಿಸಿಯನ್ನ ವೈಭವೀಕರಿಸಲಾಗ್ತಿದೆ ಎಂದು ಅವ್ರಿಗನ್ಸ್ತು. ಕೊನೆಗೆ ಪ್ರಶಂಸೆ ಸಿಕ್ಕಿದ್ದು ನಟನೆ, ಸಂಗೀತ, ಆಕ್ಷನ್ಗೆ ಮಾತ್ರ, ಕಥೆಗಲ್ಲ. ಇಲ್ಲಿರೋ ಐರನಿ ನೋಡಿ. ಡಿಮಾನಿಟೈಸೇಷನ್ ಬಗ್ಗೆ ಸುಮಾರು 9 ವರ್ಷ ಸರ್ಕಾರ ಹೆಚ್ಚೇನು ಮಾತಾಡಿರ್ಲಿಲ್ಲ. ಅದೊಂದ್ ರೀತಿ ಸೈಲೆಂಟ್ ಆಗಿತ್ತು. ಅದೊಂದು ಜಾಣ ನಡೆಯೇ ಆಗಿತ್ತು. ಆದ್ರೆ ಈ ದುರಂಧರ್ 2 ಸಿನಿಮಾ ಬಂದು ಆ ಮೌನವನ್ನು ಒಂದೇ ಏಟಿಗೆ ಮುರಿದಾಕಿದೆ. ಆ ನೀತಿಯನ್ನ ಸಮರ್ಥಿಸೋಕೆ ಬಂದು ಇಡೀ ದೇಶಕ್ಕೆ ಆ ದಿನಗಳ ನೋವನ್ನ ಮತ್ತೆ ನೆನ್ಪ್ಮಾಡ್ಸ್ಬಿಟ್ಟಿದೆ. ಹಾಗಾದ್ರೆ ನಮ್ಮ ಕೊನೆಯ ಪ್ರಶ್ನೆ. ಒಂದು ಸಿನಿಮಾ ಇಡೀ ಇತಿಹಾಸವನ್ನೇ ಮತ್ತೆ ಬರೆಯೋಕ್ ಹೊರಟಾಗ ಆ ಕಥೆಯ ಕೊನೆಯ ಪುಟವನ್ನ ಬರೆಯೋ ಹಕ್ಕು ನಿಜವಾಗಿ ಯಾರಿಗಿದ?